ನಾನು ಪಾಡ್ಕಾಸ್ಟ್ ಮುಗಿಸ್ಬೇಕು ಅನ್ಕೋತಿದ್ದೆ, ಬಟ್ ಇನ್ನೊಂದೇ ಒಂದು ಲಾಸ್ಟ್ ಕ್ವೆಶ್ಚನ್ ನಿಮ್ಮನ್ನು ಕೇಳ್ಬಿಡ್ತೀನಿ. ಯಾಕಂದ್ರೆ ಯಾರೋ ಒನ್ ಆಫ್ ಮೈ ಫ್ರೆಂಡ್ ನನಗೆ ಇದನ್ನ ಹೇಳಿದ್ದು, ಅವ್ರ ಲೈಫಲ್ಲಿ ಏನು ಚೇಂಜಸ್ ಆಯಿತು, ಗ್ರಾಟಿಟ್ಯೂಡ್ ಟುವರ್ಡ್ಸ್ ದ ಲೈಫ್ ಅಂತ. ಅವ್ರಿಗೆ ಯಾರೋ ಹೇಳಿದ್ರಂತೆ, ನಾನು ತುಂಬ ಕಷ್ಟದಲ್ಲಿದ್ದೆ ಜೀವನದಲ್ಲಿ, ಬಟ್ ಯಾವತ್ತೋ ಒಂದಿನ ಅನ್ನಿಸ್ತು ಐ ಶುಡ್ ಥ್ಯಾಂಕ್ ಫಾರ್ ಎವ್ರಿಥಿಂಗ್ ಅಂತ. ದೇವ್ರ ಹತ್ರ ಕೂತ್ಕೊಂಡೆ ನಾನು ಒಂದು ಸ್ಮೈಲ್ ಜೊತೆಗೆ, ದೇವ್ರೆ ಥ್ಯಾಂಕ್ ಯು ಸೋ ಮಚ್, ನನಗೆ ಏನೇನು ಕೊಟ್ಟಿದ್ಯಾ ನಿನ್ನ ಜೀವನದಲ್ಲಿ, ಇದೆಲ್ಲದಕ್ಕೂ ಥ್ಯಾಂಕ್ ಯು ಅಷ್ಟೇ ಹೇಳ್ತಿದ್ದೆ. ಬಟ್ ನನ್ನ ಕಷ್ಟಗಳು ಹೆಂಗೆ ಕಮ್ಮಿ ಆಯಿತು ಅಂತ ನನಗೆ ಗೊತ್ತೇ ಇಲ್ಲ ಅಂತ ಅದನ್ನ ನಾನು ಫಾಲೋ ಮಾಡೋಕೆ ಶುರು ಮಾಡಿದೆ. ಎವ್ರಿ ಡೇ ನಾನು ಥ್ಯಾಂಕ್ಸ್ ಹೇಳ್ತಿದ್ದೆ ದೇವರಿಗೆ, ಮಲ್ಗೋವಾಗ ಥ್ಯಾಂಕ್ಸ್ ಹೇಳ್ತಿದ್ದೆ, ನನಗೆ ಏನೇನು ಕೊಟ್ಟಿದ್ಯಾ ಥ್ಯಾಂಕ್ ಯು ಅಂತ ಹೇಳ್ತಿದ್ದೆ, ನನ್ನ ಜೀವನ ಚೇಂಜ್ ಆಯಿತು ಅಂತ ಹೇಳಿದ್ರು. ಡಸ್ ಇಟ್ ವರ್ಕ್? ಓ ಮೈ ಗಾಡ್, ದಿಸ್ ಇಸ್ ಸೋ ಇಂಪಾರ್ಟೆಂಟ್. ಇದು ಪ್ರಾಬ್ಲಿ 5 ಮುಷ್ಟಿಯ ಮಧ್ಯಭಾಗ ಅಂತ ಹೇಳ್ಬಿಡ್ಬೋದು ನಾವು. ಯಾಕಂದರೆ 3 ಥರ ನಾನು ಎಲ್ಲ ವಯಸ್ಸಿಗರಿಗೂ ಇದು ಹೇಳ್ಕೊಡ್ತೀನಿ. ಚಿಕ್ಕ ಮಕ್ಕಳಿಗೆ ಅಮ್ಮ ಮಗುನ ಮಲಗಿಸ್ಬೇಕಾದ್ರೆ, ಕ್ಯಾನ್ ಯು ಟೆಲ್ ಒನ್ ಥಿಂಗ್ ದಟ್ ಯು ಆರ್ ಗ್ರೇಟ್ಫುಲ್ ಫಾರ್? ಒಂದು ವಿಷಯ ಹೇಳ್ತೀಯಾ, ನಿನ್ನ ಬೆಳಗ್ಗೆಯಿಂದ ಏನು ಖುಷಿ ಆಯಿತು ಅಂತ ಕೇಳಿ. ಅದು ಎಷ್ಟು ಚೆನ್ನಾಗಿ ಈಸಿಯಾಗಿ ಪಟ್ಟಂತ ಹೇಳ್ಬಿಡುತ್ತೆ. ದೊಡ್ಡವ್ರನ್ನ ಕೇಳಿ, ತಲೆ ಕೆರ್ಕೊಂಡ ಅಂತ ಇರ್ತಾರೆ. ಸೊ ಅಲ್ಲಿಂದ ನೀವು ರೂಢಿ ಮಾಡ್ಬೋದು. ಒಂದು. ಎರಡನೇದು, ನಮ್ಮ ವಯಸ್ಸಿಗರಿಗೆ ತುಂಬ ಸುಲಭವಾಗಿ ಮಾಡ್ಬೋದಾಗಿರೋದು ಗ್ರ್ಯಾಟಿಟ್ಯೂಡ್ ಜರ್ನಲಿಂಗ್ ಅಂತ. ಒಂದು ಡೈರಿ ತೊಗೊಳ್ಳಿ, ನಿಮ್ಮ ಪರ್ಸ್ನಲ್ ಡೈರಿಲಿ ಒಂದು 3 ವಿಷಯಕ್ಕೆ ಕತೆ ಬರೆಯೋದು ಬೇಡ, ಒಂದೊಂದೇ ಸೆಂಟೆನ್ಸ್ ಥರ. ಥ್ಯಾಂಕ್ ಯು ಫಾರ್ ದಿಸ್ ಗುಡ್ ಡ್ರೆಸ್ ದಟ್ ಐ ವೋರ್ ಟುಡೇ, ಥ್ಯಾಂಕ್ ಯು ಫಾರ್ ಗುಡ್ ಫುಡ್ ದಟ್ ಐ ಹ್ಯಾಡ್, ಅಥವಾ ಥ್ಯಾಂಕ್ ಯು ಇವತ್ತು ನಾನು ಆಕಾಶ ನೋಡೋಕೆ 5 ನಿಮಿಷ ನಂಗೆ ಟೈಮ್ ಸಿಕ್ತು. ಯೂಶ್ವಲಿ ನಾನು ಆಕಾಶದ ಕಡೆ ಕತ್ತೆತ್ತೇ ನೋಡಲ್ಲ, ಮೋಡಗಳು ನೋಡಿ ತುಂಬ ಖುಷಿ. ಈ ಥರ ಅದು ದೊಡ್ಡದೇನೋ ಅವಾರ್ಡ್ ತೊಗೊಂಡಿರೋ ಥರದ್ದೇ ಆಗಿರಬೇಕು ಅಂತ ಏನೂ ಅಲ್ಲ. ಇದನ್ನಾದರೂ ಮಾಡಿ. 3ನೇ ರೂಢಿ ಹೇಳ್ತೀನಿ, ಇದು ನಾನು 100% ಗ್ಯಾರಂಟಿಡ್ ರಿಸಲ್ಟ್ ಜೊತೆಲಿ ಹೇಳ್ತೀನಿ. ಓಕೆ, ಪಕ್ಕಾ ವರ್ಕ್ ಆಗುತ್ತೆ. ಮಿನಿಮಮ್ ಒಂದು 2 ಮಂತ್ಸ್ ಫಾಲೋ ಮಾಡಿದ್ರೇ ವರ್ಕ್ ಆಗುತ್ತೆ. ಒಂದು ಜಾರ್ ತೊಗೊಳ್ಳಿ, ಟ್ರಾನ್ಸ್ಪರೆಂಟ್ ಇರಬೇಕಂದ್ರೆ ಗ್ಲಾಸ್ ಜಾರ್ ಇಸ್ ಬೆಟರ್, ಬಿಕಾಸ್ ಕಾಣಿಸುತ್ತೆ. ದಿನಾಗಲೂ ಒಂದೊಂದು ಚೀಟಿ ಹಾಕಬೇಕು ನೀವು ಅದಕ್ಕೆ. ಓಕೆ, ಆ ಚೀಟಿಯಲ್ಲಿ ಥ್ಯಾಂಕ್ ಯು ಅಂತ ಅವತ್ತಿಂದ ಏನೋ ಒಂದು ವಿಷಯದ ಬಗ್ಗೆ ಬರೆದದ್ರೊಳಗಡೆ ಹಾಕಬೇಕು. ಥ್ಯಾಂಕ್ ಯು, ಇವತ್ತು ನನ್ನ ಮಗು ಜೊತೆ ಪಾರ್ಕಿಗೆ ಹೋಗಿ ಚೆನ್ನಾಗಿ ಆಟ ಆಡಿದೆ. ನೆಕ್ಸ್ಟ್ ದಿನ, ಥ್ಯಾಂಕ್ ಯು, ಇವತ್ತು ನನ್ನ ಗಂಡನ ಜೊತೆ ಡಿನ್ನರ್ಗೆ ಹೋಗಿದ್ದೆ, ಟೈಮ್ ಎಂಜಾಯ್ ಮಾಡಿದೆ. ಥ್ಯಾಂಕ್ ಯು, ಇವತ್ತು ನಾನು ಸ್ಪೀಚ್ ಕೊಟ್ಟೆ, ತುಂಬ ಚೆನ್ನಾಗಿತ್ತು ಅಂತ ಎಲ್ಲ ಹೊಗಳಿದ್ರು. ಈ ಥರ ನೀವು ನೋಡ್ತಾ ಹೋಗಿ ಆ ಬ್ಲೆಸ್ಸಿಂಗ್ ಹೇಗೆ ಜಾಸ್ತಿ ಆಗ್ತಾ ಹೋಗುತ್ತೆ ನಿಮ್ಮ ಲೈಫಲ್ಲಿ ಅಂದರೆ, ಬಿಕಾಸ್ ಯೋರ್ ಎನರ್ಜಿ ಫ್ಲೋಸ್ ವೆರ್ ಅಟೆನ್ಷನ್ ಗೋಸ್ ಅಂತ ಹೇಳ್ತೀವಿ. ನಿಮ್ಮ ಅಟೆನ್ಷನ್ ಎಲ್ಲಿ ಹೋಗುತ್ತೋ ಅದೇ ಎನರ್ಜಿನ ನೀವು ಆಯಸ್ಕಾಂತ ಥರ ಅಟ್ರಾಕ್ಟ್ ಮಾಡ್ತಾ ಹೋಗ್ತೀರಾ. ನಿಮ್ಮ ಎಂಟೈರ್ ಬ್ರೈನ್ ರಿವೈರ್ ಆಗೋಗುತ್ತೆ. ಇನ್ನೊಂದೇನು ಹೊಸ ಚೆನ್ನಾಗಿರೋ ಕೆಲಸನ ನಾನು ಅಟ್ರ್ಯಾಕ್ಟ್ ಮಾಡಿ ಇನ್ನೂ ಗ್ರೇಟ್ಫುಲ್ ಆಗಿ ನಾನು ಬದುಕಲಿ ಅನ್ನೋದ್ರ ಕಡೆ ನಿಮ್ಮ ಸಿಸ್ಟಮ್ ಚೇಂಜ್ ಆಗೋಗುತ್ತೆ. ಎಂಟೈರ್ ವಾತಾವರಣ ನೀವು ಹೇಳಿದ್ರಲ್ಲ, ಅದು ದಟ್ ಈಸ್ ಸೋ ವೆರಿ ಟ್ರೂ. ವಿ ಅಟ್ರ್ಯಾಕ್ಟ್ ವೇರ್ ವಿ ಪುಟ್ ಆ ಫೋಕಸ್ ಟು ಅಲ್ವಾ. ಈಗ ನಾವು ಯೂಶ್ವಲಿ ನ್ಯಾಗಿಂಗ್ ಮೈಂಡ್ ಸೆಟ್ ಇದ್ದರೆ, ಅಯ್ಯೋ ಈ ಮ್ಯಾಟು, ಇದು ಸೆಕೆ, ಒಂದು ಚೇರು ಅಂತ ಮಾತಾಡೋಕ್ಕೆ ಎಷ್ಟೊತ್ತು ಬೇಕು ನಮಗೆ. ಅದೇ ನಾವು ಗ್ರ್ಯಾಟಿಟ್ಯೂಡ್ ಓಪನ್ ಮಾಡ್ಕೊಂಡಿದ್ರೆ, ಎಷ್ಟು ಚೆನ್ನಾಗಿದೆ. ಈಗ ನಾವು ಸ್ಟಾರ್ಟಿಂಗ್ ಹಾಗೆ ಶುರು ಮಾಡಿದ್ವಿ, 10 ವರ್ಷ ಆದ ಮೀಟ್ ಮಾಡಿ, ಎಷ್ಟು ಚೆನ್ನಾಗಿದೆ, ಅವಾಗೆಲ್ಲ ಹಿಂಗಿತ್ತು ಹಂಗಿತ್ತು, ನನ್ನ ಕ್ರೂ ಮಾತಾಡಿಸ್ತಾ ಇದ್ರು. ವಿ ಆಟೋಮ್ಯಾಟಿಕ್ಲಿ ಕನೆಕ್ಟೆಡ್ our brain to that, and the flow therefore runs in the same stream. And ನಂಬಿ ನನ್ನ ಇದೇ ಥರದ ಗ್ರೇಟ್ಫುಲ್ ಪೀಪಲ್ ನಿಮ್ಮ ಲೈಫಲ್ಲೂ ಅಟ್ರಾಕ್ಟ್ ಆಗೋಕ್ಕೆ ಶುರುವಾಗ್ತಾರೆ. ನಿಮ್ಮನ್ನು ಥ್ಯಾಂಕ್ಫುಲ್ ಆಗಿ ನೋಡೋರು ಅಟ್ರಾಕ್ಟ್ ಆಗೋಕ್ಕೆ ಶುರುವಾಗ್ತಾರೆ. ನಿಮಗೆ ತುಂಬ ಸಮಯ ಬೇಕಾಗಿಲ್ಲ, ಬರೀ ಒಂದು ತಿಂಗಳು ಅಥವಾ 2 ತಿಂಗಳಲ್ಲೇ ಇದು. ಆ್ಯಂಡ್ ಅದನ್ನು ನೋಡ್ತೀವಲ್ಲ ನಾವು, ಚೀಟಿ ಜಾಸ್ತಿ ಆಗ್ತಾ ಇದೆ, ಇಷ್ಟೊಂದೆಲ್ಲ ಚೆನ್ನಾಗಿದೆ ನನ್ನ ಲೈಫಲ್ಲಿ, ಪರವಾಗಿಲ್ಲಪ್ಪ ನನ್ನ ಲೈಫ್ ಚೆನ್ನಾಗಿದೆ ಅಂತ. ಈಗ ಹೇಳಿ, ಡಿಪ್ರೆಷನ್ಗೆ ಇದು ಮದ್ದಾಗತ್ತಾ? ಆಗಲ್ವಾ? 100%. ಏನೂ ಚೆನ್ನಾಗಿಲ್ಲ ನನ್ನ ಲೈಫಲ್ಲಿ ಏನು ಚೆನ್ನಾಗಿದೆ ಅಂದರೆ, ಜಾರ್ ತುಂಬ ಚೀಟಿ ನೋಡಿದಾಗ ನನ್ನ ಲೈಫಲ್ಲಿ ಇಷ್ಟೊಂದು ಚೆನ್ನಾಗಿದೆ ಅಂತ ಅಲ್ಲೇ ಆಟೋಮ್ಯಾಟಿಕಲಿ ರಿವೈರ್ ಆಗುತ್ತೆ ಬ್ರೈನು. ಸೊ ಎಸ್, ಇಟ್ ವರ್ಕ್ಸ್ ಆ್ಯಂಡ್ ಇಟ್ ಈಸ್ ಅನ್ ಅಮೇಝಿಂಗ್ ಸೂತ್ರ ದಟ್ ಆಲ್ ಆಫ್ ಅಸ್ ಶುಡ್ ಪ್ರಾಕ್ಟಿಸ್. ಇವತ್ತಿಗೂ ನಾನು ಆ ಡೇಟ್ ಇರುತ್ತಲ್ಲ, ಅವತ್ತಿನ ಡೇಟು, ಆ ಥರದ ಡೈರಿಯಲ್ಲಿ ಎಷ್ಟು ಲೈನ್ಸ್ ಇದೆಯೋ ಅಷ್ಟು ಲೈನ್ಸ್ ಜರ್ನಲಿಂಗ್ ಪ್ರಾಕ್ಟೀಸ್ ಥರ ಥ್ಯಾಂಕ್ ಯು ಬರ್ದೇ ಬರಿತೀನಿ. ಎಷ್ಟೋ ವರ್ಷಗಳಿಂದ ವಿ ಹ್ಯಾವ್ ಅ ರ್ಯಾಕ್ ಫುಲ್ ಆಫ್ ಡೈರೀಸ್ ಲೈಕ್ ದಟ್. ಮಸ್ಟ್ ಡು. ಆ್ಯಂಡ್ ತುಂಬ ಜನ ಕೇಳ್ತಾರಲ್ಲ, ಹೌ ಆರ್ ಯು ಸೋ ಪಾಸಿಟಿವ್, ಎಲ್ಲಾದರೂ ಒಳ್ಳೆಯದನ್ನೇ ನೋಡ್ತಿರಲ್ಲ ಹೆಂಗೆ, ಇದರಲ್ಲೂ ಏನೋ ಒಂದು ಚೆನ್ನಾಗಿರೋದು ಹುಡುಕಿ ಹೇಳ್ಬಿಟ್ರಲ್ಲ ಹೇಗೆ ಅಂತ. ಬಿಕಾಸ್ ನಾವು ಅದನ್ನು ರೂಢಿಸ್ಕೊಂಡಾಗ ಆಟೋಮೆಟಿಕ್ಕಾಗಿ ಕ್ಯಾಲಿಬರ್ನ ನೀವು ಶಿಫ್ಟ್ ಮಾಡೋಕ್ಕೆ ಶುರು ಮಾಡ್ತೀರಾ. ಆ್ಯಂಡ್ ಇನ್ನೊಂದು ಚೂರು ಸ್ಪಿರಿಚುವಲ್ ಆಗಿ ಹೇಳ್ಬಿಡ್ತೀನಿ ನಾನು, ಇದು ಮಿಸ್ಟಿಕಲ್, ಯಾಕಂದರೆ ಇದನ್ನು ಲಾಜಿಕಲಾಗಿ ಅರ್ಥ ಮಾಡ್ಕೊಳಕ್ಕಾಗಲ್ಲ. ನೀವು ಇದೇ ಥರ ಪ್ರಾಮಾಣಿಕವಾಗಿ ಬದುಕ್ತೀರಾ ಅಂತ ಇಟ್ಕೊಳ್ಳಿ. ಗ್ರ್ಯಾಟಿಟ್ಯೂಡಲ್ಲಿ ಎಷ್ಟೋ ಸತಿ ನಮ್ಮವ್ರಿಗೆ ಏನಾದರೂ ಅಡ್ವೈಸ್ ಕೊಡ್ಬೇಕಾದ್ರೆ ಕೇಳೋದೇ ಇಲ್ಲ ಅವರೇ, ಹೋಗಿ ನೀನು ಏನು ಯಾವಾಗಲೂ ಬೋಧನೆ ಕೊಡಬೇಡ ಅಂತ ಹೇಳ್ತಾರೆ, ಅಥವಾ ದೇ ಡೋಂಟ್ ಗ್ರಾಸ್ಪ್ ದಟ್ ಚೇಂಜ್. ಬಟ್ ನೀವು ಆ ಎನರ್ಜಿನ ಎಂಪವರ್ ಮಾಡಿಕೊಂಡು ಸುಮ್ಮನೆ ಒಂದು ಸೆಂಟೆನ್ಸ್ ನಿಮ್ಮ ಫ್ರೆಂಡ್ಗೋ ಬೇಜಾರಲ್ಲಿರೋರ್ಗೋ, ಇರಲಿ ಬಿಡು ಲೈಫಲ್ಲಿ ತುಂಬ ಬರುತ್ತೆ ಅದಕ್ಕೆ ತಲೆ ಕೆಡಿಸ್ಕೊಡ, ನೋಡು ಇದು ಚೆನ್ನಾಗಿದೆ ಅಂದರೆ ಇಮಿಡಿಯೇಟಾಗಿ ಕ್ಯಾಚ್ ಮಾಡ್ತಾರೆ ನಿಮ್ಮ ಎನರ್ಜಿನ. ಬಟ್ ನಾವೇ ಅದನ್ನು ಫಾಲೋ ಮಾಡಲಿಲ್ಲ ಅಂದರೆ, ಇವ್ರು ಬಂದುಬಿಟ್ರಪ್ಪ ಸುಮ್ಮನೆ ಬೋಧನೆ ಕೊಡೋಕ್ಕೆ ಅಂತಾರೆ. ಅದಕ್ಕೆ ನನ್ನ ಹತ್ರ ಬರೋ ಎಷ್ಟೋ ಜನ ಪೇಷಂಟ್ಗಳು ಇದನ್ನೇ ಮನೇಲಿ ಹೇಳಿದೆ ಮೇಡಮ್, ನಾನು 1 ಪೈಸೆ ಮರ್ಯಾದಿಲ್ಲ ನೋಡಿ, ನೀವು ಹೇಳಿದ ತಕ್ಷಣ ಅದು ಹೆಂಗೆ ಫಾಲೋ ಮಾಡಿಬಿಟ್ಲು ಅಂತಾರೆ. ಬಿಕಾಸ್ ಐ ಹ್ಯಾವ್ ಬಿನ್ ಪ್ರಾಕ್ಟಿಸಿಂಗ್ ಇಟ್. ಆ ಎನರ್ಜಿ ಇದೆಯಲ್ಲ, ಆಯಸ್ಕಾಂತದ ಥರ ಅದು ಒಬ್ರನ್ನೊಬ್ರು ಅಟ್ರಾಕ್ಟ್ ಮಾಡ್ತಾ ಸ್ಪ್ರೆಡ್ ಮಾಡುತ್ತೆ ಸೂರ್ಯನ ಥರ. ದಟ್ ಈಸ್ ಮಿಸ್ಟಿಕಲ್ ಎನರ್ಜಿ. ಅದನ್ನು ಲಾಜಿಕಲಿ ನಾವು ಬಟನ್ ಒತ್ತಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಬಟ್ 100% ವರ್ಕ್ ಆಗುತ್ತೆ. ಎಲ್ಲ ವೀಕ್ಷಕರು ಟ್ರೈ ಮಾಡಬಹುದು.